ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರ ಕಚೇರಿ, ಜಯನಿವಾಸ, ಶಂಕರಮಠ ರಸ್ತೆ, ಬಸವನಗುಡಿ, ಬೆಂಗಳೂರು. ಇವರು ಒಂದು ಅಧಿಕೃತ ಜ್ಞಾಪನವನ್ನು ಹೊರಡಿಸಿದ್ದಾರೆ. ಇದು ಯಾವತ್ತು ಅಂದರೆ 20/11/25 ಇದು ಬಂದಿದೆ ಜ್ಞಾಪನ ಪತ್ರ. ಏನಪ್ಪ ವಿಷಯ ಅಂದರೆ, 25-26ನೇ ಆರ್ಥಿಕ ವರ್ಷದಲ್ಲಿ ಸರ್ಕಾರಿ ನೌಕರರು ವೇತನದ ಆದಾಯದ ಮೇಲೆ ಪಾವತಿಸಬೇಕಾಗುವ ತೆರಿಗೆಯನ್ನು ವೇತನ ಆದಾಯ ಮೂಲದಿಂದ ವಸೂಲು ಮಾಡುವ ಬಗ್ಗೆ ಸೂಚನೆಗಳು ಅಂಥೇಳಿ, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಏನೇನು ಮಾಡಬೇಕು ಅಂತ ಒಂದಷ್ಟು ಅಂಶಗಳನ್ನು ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ದಿನಾಂಕ 1/4/2020 ಅನ್ವಯವಾಗುವಂತೆ ವರಮಾನ ತೆರಿಗೆ ಕಾಯ್ದೆ ಕಲಂ 115 BAC ರಡಿ ಆದಾಯ ತೆರಿಗೆ ದರದಲ್ಲಿ ರಿಯಾಯಿತಿ ನೀಡಿ ಹೊಸ ತೆರಿಗೆ ವಿಧಾನವನ್ನು ಜಾರಿಗೆ ತಂದಿದ್ದಾರೆ. ಅದರಂತೆ 2021ನೇ ಸಾಲಿನ ಆರ್ಥಿಕ ವರ್ಷದಿಂದ 2 ತೆರಿಗೆ ವಿಧಾನಗಳು ಜಾರಿಯಲ್ಲಿದೆ. ಒಂದು, ನಿಯಮಾನುಸಾರ ಅನ್ವಯವಾಗುವ ಕಡಿತ ಮತ್ತು ವಿನಾಯಿತಿಗಳನ್ನು, ಮತ್ತು ಇನ್ನೊಂದು ಫೈನಾನ್ಸ್ ಆಕ್ಟ್ 2020ರಲ್ಲಿ ವಿಧಿಸಲಾಗಿರುವ ತೆರಿಗೆ ದರಗಳನ್ನು ಒಳಗೊಂಡ ಹಳೆ ಆದಾಯ ತೆರಿಗೆ ವಿಧಾನ, ಒಂದು ಓಲ್ಡ್ ರೆಜಿಮ್, ನ್ಯೂ ರೆಜಿಮ್. ಎರಡನೇ ವಿಧಾನ ಕಾಯ್ದೆ ಕಲಂ 115 BAC ರಡಿ ನಿರ್ದಿಷ್ಟ ಕಡಿತ ಮತ್ತು ವಿನಾಯಿತಿಗಳನ್ನು ಕೈಬಿಟ್ಟು ವಿಧಿಸಲಾಗಿರೋದು ಹೊಸ ತೆರಿಗೆ ದರ. ಇದು ನಿಮಗೆಲ್ಲ ಗೊತ್ತಿದೆ. ಅಡಿಷನಲ್ ಆಗಿ ಏನು ಮಾಡಿದ್ದಾರೆ ಇಲ್ಲಿ, 23-24ನೇ ಆರ್ಥಿಕ ವರ್ಷದಿಂದ ವರಮಾನ ತೆರಿಗೆ ಕಾಯ್ದೆ ಕಲಂ 115 BAC ರಡಿ ಉಪನಿಯಮ 1A ಸೇರಿಸಲಾಗಿದ್ದು, ಅದರನ್ವಯ ಹೊಸ ತೆರಿಗೆ ವಿಧಾನ ಪೂರ್ವ ನಿಯೋಜಿತ ಡಿಫಾಲ್ಟ್ ಆದಾಯ ತೆರಿಗೆ ವಿಧಾನವಾಗಿದೆ. ಸರಿ ಇದೆ ಅದು, ಯಾಕಂದರೆ ಹೊಸ ಇನ್ಕಮ್ ಟ್ಯಾಕ್ಸಲ್ಲಿ ಇಷ್ಟು ಇನ್ಕಮ್ ಇತ್ತಂದರೆ ಇನ್ಕಮ್ ಕಟ್ಟಬೇಕು, ಇಲ್ಲ ಅಂದರೆ ಇಲ್ಲ. ಇಟ್ಸ್ ವೆರಿ ಕ್ಲಿಯರ್. ಹಾಗೂ ಇಚ್ಛಿಸಿದಲ್ಲಿ ಹಳೆ ವಿಧಾನವನ್ನು ಕೂಡ ನೀವು ಮಾಡ್ಕೋಬಹುದು ಅಂತಲೂ ಕೂಡ ಅಲ್ಲಿ ಅವಕಾಶ ಇತ್ತು. ನೀವು ಹೊಸದು ಬೇಡ ಅಂದರೆ ಹಳೇದ್ರಲ್ಲಾರು ನೀವು ಟ್ಯಾಕ್ಸ್ ಪೇ ಮಾಡ್ರಿ ಅಂತ. ಆದಾಯ ತೆರಿಗೆ ಕಕ್ಷೆಗೆ ಒಳಪಡುವ ಎಲ್ಲ ಸರ್ಕಾರಿ ನೌಕರರು ಹಳೆಯ ಆದಾಯ ತೆರಿಗೆ ದರ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಲು ಇಚ್ಛಿಸಿದಲ್ಲಿ ಲಿಖಿತವಾಗಿ ಅವರ ವೇತನ ತೆಗೆಯುವ ಹಾಗೂ ವಿತರಿಸುವ ಅಧಿಕಾರಿಗಳಿಗೆ 25/11/25 ಅಂತ ಹೇಳಿದ್ದಾರೆ. ಎಲ್ಲ ಟೈಮ್ ಮುಗಿದೋಯ್ತು. 25/11 ಅಂದರೆ ಇವತ್ತಾಲೆ 29. ಟೈಮು ಆಗಿದೆ, ನೋಡೋಣ. ಆದಾಯದ ಮೇಲೆ ಪಾವತಿಸಬೇಕಾಗುವ ಹಳೆ ಮತ್ತು ಹೊಸ ಆದಾಯ ತೆರಿಗೆ ದರ ಹಾಗೂ ಇತರ ಅವಶ್ಯಕ ವಿವರಗಳನ್ನು ಅನುಬಂಧ 3ರಲ್ಲಿ ನೀಡಿದ್ದಾರೆ. ಕಾಯ್ದೆ ಕಾಲಂ 11 BAC ರಡಿ ವಿಧಿಸಲಾಗಿರುವ ಹೊಸ ಆದಾಯ ತೆರಿಗೆ ದರ ವಿಧಾನವನ್ನು ಆಯ್ಕೆ ಮಾಡಿಕೊಂಡಿರುವ ನೌಕರರಿಗೆ ಈ ಕೆಳಕಂಡ ಕಡಿತ ಮತ್ತು ವಿನಾಯಿತಿಗಳು ಅನ್ವಯವಾಗುವುದಿಲ್ಲ. ಸರಿ ಇದೆ, ಇದು ನಮ್ಗೆ ಗೊತ್ತಿದೆ. ಯಾವ್ಯಾವ ಅನ್ವಯ ಆಗೋದಿಲ್ಲ ಇದು ಹೊಸ ರೆಜಿಮ್ನವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ಅಂದರೆ, ವೃತ್ತಿ ತೆರಿಗೆ, ಮನೆ ಬಾಡಿಗೆ ಭತ್ಯೆ, ಇತರ ವಿಶೇಷ ಭತ್ಯೆಗಳು, ಸ್ವಯಂ ವಾಸಕ್ಕಾಗಿ ಮನೆ ಕಟ್ಟಕ್ಕೆ ಮತ್ತು ಖರೀದಿ ಮಾಡೋಕ್ಕೆ ಸಾಲದ ಬಡ್ಡಿ, ಹೋಮ್ ಲೋನ್. ಚಾಪ್ಟರ್ 8A ನಲ್ಲಿ ವಿನಾಯಿತಿಗಳು ಅಂತ ಹೇಳಿದ್ದಾರೆ. ನೋಡೋಣ ಕೆಳಗೆ ಏನೇನಿದೆ. ಕಲಂ 80CC-D ಮತ್ತು 80JJA ಹೊರತುಪಡಿಸಿ ಅಂತ ಹೇಳಿದ್ದಾರೆ. 23-24ನೇ ಆರ್ಥಿಕ ವರ್ಷದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೌಲಭ್ಯ ಹೊಸ ಆದಾಯ ತೆರಿಗೆ ದರ ವಿಧಾನಕ್ಕೆ ವಿಸ್ತರಣೆ ಮಾಡಿದ್ದಾರೆ. 23-24, ನಾವೀಗ 24-25, 25-26 ಈಗ ನೆಕ್ಸ್ಟ್ ಬಂದರೆ ಏನು ವಿಸ್ತರಣೆ ಮಾಡಿದಾರಪ್ಪ ಇದನ್ನ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆದಾಯದ ಮೇಲೆ ಪಾವತಿಸಬೇಕಾಗುವ ಆದಾಯ ತೆರಿಗೆ ದರ ಹಾಗೂ ಇತರ ಅವಶ್ಯಕ ವಿವರಗಳನ್ನು ಅನುಬಂಧ 3ರಲ್ಲಿ ನೀಡಿದ್ದಾರೆ. ಹಳೆಯ ಆದಾಯ ತೆರಿಗೆ ವಿಧಾನದಲ್ಲಿ ಮುಂದುವರಿಯಲು ಇಚ್ಛಿಸುವ ನೌಕರರು ಅವರ ಉಳಿತಾಯದ ಮಾಹಿತಿಗಳನ್ನು ವೇತನದಿಂದ ಆಗುವ ಕಡಿತಗಳನ್ನು ಹೊರತುಪಡಿಸಿ ನಮೂನೆ 12BB ರಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ನೀಡಬೇಕು. ಸೊ ನೀಡಬಹುದು. ಯಾರು ಓಲ್ಡ್ ರೆಜಿಮ್ಗೆ ಹೋಗೋರು ಅದು ಮಾಡ್ಕೋಬೋದು. ಅಲ್ಲಿ ಓಲ್ಡ್ ರೆಜಿಮ್ ಹೋದರೆ ಇಲ್ಲಿ ನೋಡಿ 4ನೇದು, ನೀವು ಓಲ್ಡ್ ರೆಜಿಮ್ ತೊಗೊತೀನಪ್ಪ ನಾನು ಇನ್ಕಮ್ ಟ್ಯಾಕ್ಸ್ಗೆ ಅಂತ ಇಚ್ಛೆ ಪಡ್ತಕ್ಕಂಥ ನೌಕರರು ಏನಿದ್ದಾರೆ ಅವರು ಏನು ಮಾಡ್ಬೋದಪ್ಪ, ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಪಾಯಿಂಟ್ 1, 1ನೇ ಪಾಯಿಂಟ್ ಏನು, ಕಲಂ 80CC ಅನ್ವಯ
ಪ್ರಸ್ತುತ ಕಲಂ 80C, 80CCC, 80CCD ಈ ಮೂರನ್ನು ಸೇರಿಸಿ ತೊಡಗಿಸಬಹುದಾದ ಮೊತ್ತದ ಗರಿಷ್ಠ ಮಿತಿ 1.5 ಲಕ್ಷ. ನೀವೇನಾದ್ರು ಸೇವಿಂಗ್ಸ್ ಅಂದರೆ ಆರ್ಥಿಕ ವರ್ಷದಲ್ಲಿ ಮಾಡಬಹುದಾದ ಎಲ್ಲ ರೀತಿಯ ಉಳಿತಾಯಗಳು ಯಾವುದು, ನೀವು ಟ್ಯೂಷನ್ ಫೀಸ್ ಇರ್ಬೋದು ಮಕ್ಕಳದು, ಅಥವಾ ಮನೆ ಕಟ್ಟುವ ಸಾಲದ ಅಸಲು ಮರುಪಾವತಿ ಇರ್ಬೋದು, ಹೋಮ್ ಲೋನು, ಅಥವಾ ಬ್ಯಾಂಕ್ ಡೆಪಾಸಿಟ್, ಫಿಕ್ಸೆಡ್ ಡೆಪಾಸಿಟ್, ಕೆಲವೊಂದು ಫಿಕ್ಸೆಡ್ ಡೆಪಾಸಿಟ್ಗಳು ಇದಾವೆ, ಅವಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ, ಆಮೇಲೆ ಅಥವಾ LIC, ಈ ಎಲ್ಲ ಮೊತ್ತ ಸೇರಿ ಗರಿಷ್ಠ 1.5 ಲಕ್ಷಕ್ಕೆ ಮೀರಬಾರ್ದು ಅನ್ನೋದನ್ನು ಹೇಳಿದ್ದಾರೆ. ಇದು ಮೋಸ್ಟ್ಲಿ 90% ಎಲ್ರಿಗೂ ಗೊತ್ತಿರುವಂಥ ವಿಷಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇದನ್ನು ಆಲ್ರೆಡಿ ಓಲ್ಡ್ ರೆಜ್ಯೂಮ್ ನ್ಯೂ ರೆಜ್ಯೂಮ್ ತಗೋಬೇಕು ಅಂತ ಬಂದಾಗ ನಮ್ಮ ಎಂಪ್ಲಾಯೀಸ್ ಏನು ಮಾಡ್ತೀವಿ, ಯಾವುದು ನಮಗೆ ಬೆನಿಫಿಟ್ ಆಗುತ್ತೆ ಅದಕ್ಕೆ ನಾವೆಲ್ಲ ಹೋಗ್ತೀವಿ. ಅದು ನಿಮಗೂ ಗೊತ್ತಿದೆ. ನೋಡೋಣ ಈ ವರ್ಷ ಏನೇನು ಚೇಂಜಸ್ ಇದೆ, ಏನೇನು ಅಡಿಷನ್ ಮಾಡಿದ್ದಾರೆ ಒಂಚೂರು ಚೆಕ್ ಮಾಡ್ಕೊಂಬರೋಣ. 21-22ನೇ ಆರ್ಥಿಕ ವರ್ಷದಿಂದ ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯಲ್ಲಿ 5 ಲಕ್ಷಕ್ಕೂ ಮೀರಿ ತೊಡಗಿಸಿದ ಮೊತ್ತವನ್ನು ಟ್ಯಾಕ್ಸಬಲ್ ಕಾಂಟ್ರಿಬ್ಯೂಷನ್ ಎಂದು ಪರಿಗಣಿಸಲಾಗುವುದು. ನೋಡಿ, GPF 5 ಲಕ್ಷದ ಮೇಲೆ ಆಗಿದ್ರೆ ಹಾಗೂ ಸದರಿ ಮೊತ್ತದ ಮೇಲಿನ ಬಡ್ಡಿಯನ್ನು ಆದಾಯಕರ ವರಮಾನ ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಎಂದು ಪರಿಗಣಿಸಲಾಗುವುದು. GPF ಯಾರ್ಯಾರ್ದು 5 ಲಕ್ಷದ ಮೇಲಾಗಿದೆ ಅವರು ಒಂದ್ಸರಿ ಸ್ಯಾಲ್ರಿ ಸ್ಟೇಟ್ಮೆಂಟಲ್ಲಿ ನೋಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಕೆಲವರು ಅಟ್ ದ ವರ್ಜ್ ಆಫ್ ರಿಟೈರ್ಮೆಂಟ್ ಹತ್ರ ಇದ್ದರೆ ನೀವು ಅದು ಕೂಡ ಅದನ್ನೇನಾದ್ರು ನೀವು ಪಾರ್ಷಲ್ ವಿತ್ಡ್ರಾ ಮಾಡಿದರೆ ಅಥವಾ ವಿತ್ಡ್ರಾ ಮಾಡೋಂಥದ್ದು ಇದ್ದರೆ ಅದೇನು 5 ಲಕ್ಷದ ಮೇಲೆ ಅದನ್ನು ನೀವು ಮೀರಿ ಅದನ್ನೇನಾದ್ರು ತೊಡಗಿಸಿದರೆ GPF ಅಲ್ಲಿ ಅದನ್ನು ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಅಂತ ಪರಿಗಣಿಸ್ತಾರಂತೆ. ಸೊ ಇದು ಏನಂದರೆ ಇದು ಟ್ಯಾಕ್ಸಬಲ್ ಇನ್ಕಮ್ ಅಂತ. ಇನ್ನೂ ಏನೇನಿದೆ ನೋಡೋಣ ಬನ್ನಿ. ಇಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಅಂತ ಯಾವ್ದಾದ್ರು ಮಾಡಿದ್ದಾರೆ ಅಂತ ಅಂದರೆ 21-22ರಿಂದನೇ ಇದಿದೆ. ನೆಕ್ಸ್ಟ್ 3ನೇ ಪಾಯಿಂಟ್ ಏನು, ವೇತನದಿಂದ ಕಟಾಯಿಸದೇ ಇರುವ ಹೂಡಿಕೆಗಳಿಗೆ, ಉದಾಹರಣೆ ಟ್ಯೂಷನ್ ಫೀಸು, ಮನೆ ಕಟ್ಟುವ ಸಾಲದ ಅಸಲು, ಬಡ್ಡಿ ಇತ್ಯಾದಿಗಳಿಗೆ ವಿನಾಯಿತಿ ಪರಿಗಣಿಸಲು ಮಾಹಿತಿ ನಮೂನೆ 12BB ರಲ್ಲಿ ಪ್ರತ್ಯೇಕ ಒಪ್ಪಬಹುದಾದ ದಾಖಲೆಗಳೊಂದಿಗೆ ಒದಗಿಸ್ಕೊಡ್ಬೇಕು. ಏನಪ್ಪ, ನೀವು ಟ್ಯೂಷನ್ ಫೀಸ್ ಕಟ್ಟಿದರೆ ಅಥವಾ ಲೋನ್ ಇಂಟ್ರೆಸ್ಟ್ ಕಟ್ಟಿದರೆ ಸ್ಟೇಟ್ಮೆಂಟ್ಗಳು ಕೊಟ್ಟು ಇದು ಮಾಡಬೇಕು. ಇಲ್ಲ ಸರಿಯಾದ ದಾಖಲೆ ಕೊಡಲಿಲ್ಲ ಅಂದರೆ ತೆರಿಗೆ ವಿನಾಯಿತಿ ನೀಡಲ್ಲ ಅಂತ. ಇದೇನೋ ಓಲ್ಡ್ ರೆಜ್ಯೂಮ್ಗೆ ಸಂಬಂಧಪಟ್ಟಂಗೆ. ದಾಖಲಾತಿ ಪಡೆಯದೆ ಸರಿಯಾಗಿ ಪರಿಶೀಲಿಸದೆ ತೆರಿಗೆ ವಿನಾಯಿತಿ ನೀಡಿದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಸಿಬ್ಬಂದಿಯವರು ವೈಯಕ್ತಿಕವಾಗಿ ಹೊಣೆಗಾರರಾಗುತ್ತಾರೆ. ಸೊ ಇದನ್ನು ಸ್ವಲ್ಪ ಎಲ್ಲರೂ ಸರಿಯಾಗಿ ನೋಡ್ಕೋಬೇಕು ಅಂತ. ಆದಾಯ ತೆರಿಗೆ ಕಲಂ 80CC ಅನ್ವಯ LIC ಅಥವಾ ಇತರ ವಿಮಾ ನಿರ್ದಿಷ್ಟ ಪೆನ್ಷನ್ ಸ್ಕೀಮ್ನಲ್ಲಿ ತೊಡಗಿಸಿದ ಮೊತ್ತಕ್ಕೆ 1.5 ಲಕ್ಷದವರೆಗೂ ವಿನಾಯಿತಿ ನೀಡಿದೆ. ನಿರ್ದಿಷ್ಟ ಪೆನ್ಷನ್ ಸ್ಕೀಮ್ ಅಂದರೆ ಉದಾಹರಣೆಗೆ PPF ಇದೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಎಕ್ಸಾಂಪಲ್ ಹೇಳ್ತೀನಿ ನಾನು. ಅದರಲ್ಲಿ ನೀವೇನಾದ್ರು ನಿಮ್ಮ ಅಮೌಂಟನ್ನು ತೊಡಗಿಸಿದ್ದೆ ಆದರೆ ನಿಮಗೆ 1.5 ಲಕ್ಷದವರೆಗೂ ವಿನಾಯಿತಿ ಇದೆ. ಯಾವುದರಲ್ಲಿ? 80CC ಅನ್ವಯ. LIC ಡಿಡಕ್ಷನ್ಗಳು ನಿಮ್ಮವು ಇಲ್ಲಪ್ಪ, ಕಡಿಮೆ ಇದಾವೆ ಅಂತ. LIC, KJD, GPF ಏನು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ಗಳು ಇದ್ದಾವೆ ಅದರಲ್ಲೇ ಎಲ್ಲ ಹೋಗ್ಬಿಟ್ಟಿರುತ್ತೆ. ನನಗನ್ಸೋ ಮಟ್ಟಿಗೆ 90% ಅದ್ರಾಗೆ ಎಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಆದರೂ ಕಡಿಮೆ ಆಗೈತೆ, ಇನ್ನೂ ಉಳಿದೈತೆ ಅಂತ ಅಂದ್ಕೊಂಡಿದ್ರೆ ನೀವು ಇದರಲ್ಲಿ ಏನಾದ್ರು ತೊಡಗಿಸಿದ್ರೆ ಅಂದರೆ ಕೆಲವೊಂದು ಟ್ಯಾಕ್ಸ್ ವಿನಾಯಿತಿ, ಟ್ಯಾಕ್ಸಿಂದ ವಿನಾಯಿತಿ ಇರ್ತಕ್ಕಂಥ ಕೆಲವೊಂದು ಪೆನ್ಷನ್ ಸ್ಕೀಮ್ಗಳಿದ್ದಾವೆ. ಅದರಲ್ಲೇನಾರ ನೀವು ತೊಡಗಿಸಿದ್ರೆ ನಿಮಗೆ ಇದಕ್ಕೆ ವಿನಾಯಿತಿ 1.5 ಲಕ್ಷದವರೆಗೂ ವಿನಾಯಿತಿ ಇದೆ ಅಂತ ಆಗ್ಬೋದಾ? ತೆರಿಗೆ 80CC D/1ನಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ನಾನು ಹೇಳಿದ್ನಲ್ಲ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ತೊಡಗಿಸಿದ ಮೊತ್ತಕ್ಕೆ 10% ವಿನಾಯಿತಿ ಮೊತ್ತ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಮೊತ್ತ ವಿನಾಯಿತಿ ನೀಡಿದೆ. ಓಕೆ. ಆದಾಯ ತೆರಿಗೆ ಕಲಂ 80CC/1B ಅನ್ವಯ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ವಾಲಂಟರಿ ಕಾಂಟ್ರಿಬ್ಯೂಷನ್ನಲ್ಲಿ ತೊಡಗಿಸಿದ ಹೆಚ್ಚುವರಿ ಮೊತ್ತ, ಇದಕ್ಕೂ ಕೂಡ 50,000ವರೆಗೆ ವಿನಾಯಿತಿ ನೀಡಿದೆ. ಈ ಹೆಚ್ಚುವರಿ ಮೊತ್ತ ಕಲಂ 80CC D/1ರಲ್ಲಿ ಪರಿಗಣಿಸಲಾಗುವ ಮೊತ್ತ ಅಂದರೆ ವೇತನದ 10% ಮಿತಿಗೆ ಒಳಪಟ್ಟಿರುವ ಮೊತ್ತವಾಗಿರಬಾರದು. ನೀವೇನೇ ಮಾಡ್ರಿ, ವೇತನ ಏನು ತಗೊಂತೀರಿ, 1 ಲಕ್ಷ ರೂಪಾಯಿ ವೇತನ ತಗೊಂಡ್ರೆ 10,000 ಅಂದರೆ 10% ಆಫ್ ದಿ ಟೋಟಲ್ ಸ್ಯಾಲ್ರಿ.
ಅದು ಅದರ ಮಿತಿಗೆ ಒಳಪಟ್ಟಿರಬೇಕು ಅಂತ. ಈ ವಿನಾಯಿತಿ ಕಲಂ 80cc ರಡಿ ನೀಡಲಾಗಿರುವ ಗರಿಷ್ಠ ಮಿತಿ 1.5 ಲಕ್ಷಕ್ಕೆ ಒಳಪಡುವುದಿಲ್ಲ. ಇದು ಸಪರೇಟ್. ಓಕೆ. ಆದಾಯ ತೆರಿಗೆ ಕಲಂ 80cc/2 ಅನ್ವಯ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ಸರ್ಕಾರದ ವತಿಯಿಂದ ನೀಡಲಾಗುವ ಅಂಶದಾನಕ್ಕೆ ವೇತನದ ಶೇಕಡ 10ರಷ್ಟು ಮೊತ್ತಕ್ಕೆ ಮೀರದಂತೆ ವಿನಾಯಿತಿ ನೀಡಿದೆ. ಈ ವಿನಾಯಿತಿ ಕಲಂ 80cc ರಡಿ ನೀಡಲಾಗಿರುವ ಗರಿಷ್ಠ ಮಿತಿ 1.5 ಲಕ್ಷಕ್ಕೆ ಒಳಪಡುವುದಿಲ್ಲ. ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ನೀಡಲಾಗಿರುವ ಅಂಶದಾನವನ್ನು ನೌಕರರ ಒಟ್ಟು ವೇತನ ಲೆಕ್ಕಾಚಾರಕ್ಕೆ ಸೇರಿಸಿರಬೇಕು. ಟೋಟಲ್ ಸ್ಯಾಲ್ರಿಗೆ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್, ಆದಾಯ ತೆರಿಗೆ ಕಲಂ 80G ಅನ್ವಯ ಚಾರಿಟಬಲ್ ಸಂಸ್ಥೆಗಳಿಗೆ ಡೊನೇಷನ್ ವಿನಾಯಿತಿ ನೀಡಿ ಕ್ಲೇಮ್ ಮಾಡುವ ಪ್ರಕರಣಗಳಿಗೆ ಇಂತಹ ಡೊನೇಷನ್ ಆದಾಯ ತೆರಿಗೆ ಕಾಯ್ದೆಯಡಿ ವಿನಾಯಿತಿಗೆ ಅರ್ಹತೆ ಪಡೆದಿರುವ ಬಗ್ಗೆ ಆದಾಯ ತೆರಿಗೆ ಇಲಾಖೆಯ ದೃಢೀಕರಣ ಪಡೆದ ನಂತರವೇ ವಿನಾಯಿತಿ ನೀಡಬೇಕು. ಹಾಗೂ 2000ಕ್ಕಿಂತ ಹೆಚ್ಚಿನ ಡೊನೇಷನ್ಗಳು ಚೆಕ್ ಅಥವಾ ಇತರೆ ಮೂಲಗಳಿಂದ ಪಾವತಿಯಾಗಿರಬೇಕು. ಸ್ವಚ್ಛ ಭಾರತ್ ಅಭಿಯಾನಕ್ಕೆ ವಂತಿಗೆ ನೀಡುವ ಮೊತ್ತಕ್ಕೆ ಕಲಂ 80G ರಡಿಯಲ್ಲಿ ಮೊತ್ತ ಶೇಕಡ 100ರಷ್ಟು ವಿನಾಯಿತಿ ಲಭ್ಯವಿದೆ. ನೋಡಿ, ನೀವು ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಏನಾದ್ರು ಕಾಂಟ್ರಿಬ್ಯೂಷನ್ ಕೊಟ್ಟರೆ 100% ವಿನಾಯಿತಿ ಕೊಡ್ತಾರಂತೆ. ದಾಖಲೆಗಳನ್ನು ಕೊಡ್ಬೇಕು ಅದಕ್ಕೆ, ರೈಟ್. ದೆನ್ ಆದಾಯ ತೆರಿಗೆ ಕಲಂ 24 ರಡಿ ಸ್ವಂತ ವಾಸಕ್ಕಾಗಿ ಮನೆ ಕಟ್ಟಲಿಕ್ಕೆ ಖರೀದಿಸಲು ತೆಗೆದುಕೊಂಡ ಸಾಲದ ಮೇಲಿನ ಬಡ್ಡಿ 30/3/99 ಸಾಲ ಪಡೆದಿದ್ದಲ್ಲಿ, ನೋಡಿ ಈ ಟೈಮಲ್ಲಿ ಸಾಲ ತಗೊಂಡಿರ್ಬೇಕು ಅಂದ್ರೆ ಗರಿಷ್ಠ ರು 30,000, ದಿನಾಂಕ 99 ನಂತರ ಪಡೆದಿದ್ರೆ 2 ಲಕ್ಷ. ಹಾಗೂ ಸದರಿ ಮನೆ ಕಟ್ಟುವ ಅಥವಾ ಕೊಳ್ಳುವ ಕಾರ್ಯವು ಸಾಲ ಪಡೆದ ಆರ್ಥಿಕ ವರ್ಷದಿಂದ 3 ವರ್ಷಗಳ ಒಳಗೆ ಮುಗಿದಿದ್ದಲ್ಲಿ 17-18ರ ಆರ್ಥಿಕ ವರ್ಷದಿಂದ ಸಾಲ ಪಡೆದ 5 ವರ್ಷಗಳ ಒಳಗೆ ವಿನಾಯಿತಿಯನ್ನು ನೀಡಬೇಕು. ಎಷ್ಟು ಲಕ್ಷ? 2 ಲಕ್ಷ. ಅದನ್ನು ಯಾವ್ದಾರ ಕೊಡ್ಬೇಕಂದ್ರೆ ಫಾರಂ 12C ನಲ್ಲಿ ಮಾಹಿತಿ ಕೊಡಬೇಕು. ಹೋಮ್ ಲೋನಿಗೆ ತಗೊಂಡಿದ್ದು, ಇಂಟ್ರೆಸ್ಟ್ ಕಟ್ಟಿದ್ದು ಇನ್ಫಾರ್ಮೇಶನ್ ಕೊಡಬೇಕು ಇನ್ಕಮ್ ಟ್ಯಾಕ್ಸ್ಗೆ. ಆದಾಯ ತೆರಿಗೆ ಕಲಂ 24 ರಡಿ ನೀಡಬಹುದಾದ ವಿನಾಯಿತಿಯೊಂದಿಗೆ ಈ ಕೆಳಕಂಡ ವಿನಾಯಿತಿಗಳು ಅನ್ವಯವಾಗುತ್ತವೆ. ಆದಾಯ ತೆರಿಗೆ ಕಲಂ 80E ರಡಿ ಸ್ವಂತ ವಾಸಕ್ಕಾಗಿ ಖರೀದಿಸಲು ತೆಗೆದುಕೊಂಡ ಸಾಲದ ಮೇಲಿನ ಬಡ್ಡಿ ಗರಿಷ್ಠ 50,000 ಅಷ್ಟೇ. ನಾನೆಲ್ಲ 1 ಲಕ್ಷ ಮೇಲೆ ಕಟ್ಟೀನಿ ಬಡ್ಡಿ ಅಂದ್ರೆ ಸಂಬಂಧ ಇಲ್ಲ, ಅದು 50,000 ಇಂಟ್ರೆಸ್ಟ್ ವಿನಾಯಿತಿ ಕೊಡ್ತಾರೆ. ಆರ್ಥಿಕ ವರ್ಷ 16-17ರಲ್ಲಿ ಸಾಲ ಮಂಜೂರಾಗಿರಬೇಕು ಅಂತ. ದೆನ್ ಮಂಜೂರಾಗಿರೋ ಸಾಲದ ಮೊತ್ತ 35 ಲಕ್ಷ ರೂಪಾಯಿ ಮೀರತಕ್ಕದ್ದಲ್ಲ. ಮನೆಯ ಮೌಲ್ಯ 50 ಲಕ್ಷ ರೂಪಾಯಿ ಮೀರತಕ್ಕದ್ದಲ್ಲ. ಸಾಲ ಮಂಜೂರಾಗಿರೋ ದಿನಾಂಕಕ್ಕೆ ನೌಕರರು ಇನ್ನಾವುದೇ ಸ್ವಂತ ಮನೆ ಹೊಂದಿರತಕ್ಕದ್ದಲ್ಲ. ಅಂದ್ರೆ ಒಂದೇ ಸರಿ ನೀವು 2-3 ಮನೆ ಕಟ್ಕೊಂಡು ನಾನು ತಗೊಂಡಿದ್ದೀನಿ ಅಂದ್ರೆ ಬರಲ್ಲ ಅಂತ, ಬರೋದಿಲ್ಲ, ಅದು ಅವಕಾಶ ಇಲ್ಲ ಅಂತ. ಆದಾಯ ತೆರಿಗೆ ಕಲಂ 80E ರಡಿ ಸ್ವಂತ ವಾಸಕ್ಕಾಗಿ ಖರೀದಿಸಲು ಬನ್ನಿ ನೋಡೋಣ ಇನ್ನು ಏನೇನು ಅಂಶಗಳನ್ನು ಅವರು ಹೇಳಿದ್ದಾರೆ, ಚೆಕ್ ಮಾಡ್ಕೊಂಡ್ ಬರೋಣ. ಆದಾಯ ತೆರಿಗೆ ಕಲಂ 80E ರಲ್ಲಿ ಸ್ವಂತ ವಾಸಕ್ಕಾಗಿ ಖರೀದಿಸಲು 19-20, 20-21 ಅಥವಾ 21-22 ಆರ್ಥಿಕ ವರ್ಷದಲ್ಲಿ ತೆಗೆದುಕೊಂಡ ಸಾಲದ ಮೇಲಿನ ಬಡ್ಡಿ ಗರಿಷ್ಠ 1.5 ಲಕ್ಷಗಳ ವಿನಾಯಿತಿ ಈ ಕೆಳಕಂಡ ಷರತ್ತು, ಅದು ಕೂಡ ಕೆಲವೊಂದು ಷರತ್ತುಗಳು ಕೊಟ್ಟು ಅನ್ವಯವಾಗುತ್ತೆ ಅಂತ. ಮಂಜೂರಾಗಿರೋ ಸಾಲದ ಮೊತ್ತ 35 ಲಕ್ಷ ಮೀರಬಾರ್ದು, ಮನೆಯ ಮೌಲ್ಯ 45 ಲಕ್ಷ ಮೀರಬಾರ್ದು, ಸಾಲ ಮಾಡೋ ದಿನಾಂಕಕ್ಕೆ ನೌಕರರು ಸ್ವಂತ ಮನೆ ಹೊಂದಿರಬಾರ್ದು. ಇದನ್ನು ಆದಾಯ ತೆರಿಗೆ ಕಲಂನಲ್ಲಿ ವಿನಾಯಿತಿ ಪಡೆದಿರಬೇಕು. ಆದಾಯ ತೆರಿಗೆ 80ನಲ್ಲಿ ವಿದ್ಯುತ್ ವಾಹನ ಎಲೆಕ್ಟ್ರಿಕಲ್ ವೆಹಿಕಲ್ ಖರೀದಿಸಲು ತೆಗೆದುಕೊಂಡ ಸಾಲದ ಮೇಲಿನ ಬಡ್ಡಿ 1.5 ಲಕ್ಷಗಳ ವಿನಾಯಿತಿ ಇದೆ. ಇದು ಕೂಡ ಬರುತ್ತೆ. ಏನಾದ್ರು ಎಲೆಕ್ಟ್ರಿಕಲ್ ವೆಹಿಕಲ್ಗಳು ತೊಗೊಂಡಿದ್ರೆ ಲೋನು, ಕಾರ್ ಲೋನ್ ಅಥವಾ ಬೈಕ್ ಲೋನ್ ಪರ್ಚೇಸ್ ಮಾಡಿದರೆ ಅದಕ್ಕೂ ಕೂಡ ನಿಮಗೆ ಈ 80E ರಡಿ ವಿನಾಯಿತಿ ಸಿಗುತ್ತೆ. ಎಲ್ಲಿವರೆಗೂ? 1.5 ಲಕ್ಷದವರೆಗೂ. ತೆರಿಗೆ ವಿನಾಯಿತಿಯನ್ನು ನೀಡುವಲ್ಲಿ ಆದಾಯ ತೆರಿಗೆ ನಿಯಮಗಳಲ್ಲಿ ನಿಗದಿಪಡಿಸಿರುವ ಷರತ್ತುಗಳು ಅನುಪಾಲನೆಯಾಗಿದೆ ಎಂಬುದನ್ನು ಪರಿಶೀಲಿಸಿ ಖಚಿತಪಡಿಸಿಕೊಂಡ ನಂತರನೇ ತೆರಿಗೆ ವಿನಾಯಿತಿ ನೀಡಬಹುದು, ರೈಟ್. ಇದು ಯಾವುದು? ನೀವು ಓಲ್ಡ್ ರೆಸ್ಯೂಮಲ್ಲಿ ತಗೊಂಡು ನಾನು ಕ್ಲೇಮ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಇಷ್ಟೆಲ್ಲ ಅವಕಾಶಗಳಿದೆ ಅನ್ನೋದನ್ನು ನಾವು ಇಲ್ಲಿ ಪಾಯಿಂಟ್ ನಂಬರ್ ಇಲ್ಲಿ ಯಾವುದು ಇಲ್ಲಿ ತಗೊಂತೀವಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಂದು ಹೊಸ ಆದಾಯ ತೆರಿಗೆ ದರ ವಿಧಾನಕ್ಕೆ ವಿಸ್ತರಿಸಲಾಗಿದೆ. ಇದನ್ನು ಕೂಡ ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆದಾಯವನ್ನು ಪಾವತಿಸಬೇಕಾಗುವ ಆದಾಯ ತೆರಿಗೆ ಅಂದರೆ ಏನು? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಈಗ ಲಿಮಿಟ್, ನಿಮ್ಮ ಲಿಮಿಟನ್ನು ನೀವು
ಮೀರಿದ್ರೆ ಏನಂದರೆ ನಿಮ್ಮ ಆದಾಯದ ಲಿಮಿಟನ್ನು ಮೀರಿ ನಿಮ್ಮದು ಇನ್ಕಮ್ಮು ಟ್ಯಾಕ್ಸಬಲ್ ಇನ್ಕಮ್ ಆಗಿದ್ದರೆ ಇವೇನು ಬರಲ್ಲ. ಒಂದು ವೇಳೆ ನೀವು ಇಲ್ಲ ನಂದು ಇನ್ಕಮ್ ಟ್ಯಾಕ್ಸ್ಗೆ ನಾನು ಎಲಿಜಿಬಲ್ ಇಲ್ಲ ಅಂದರೆ ಇವೆಲ್ಲ ನಿಮಗೇನು ಅವಶ್ಯಕತೆನೇ ಇಲ್ಲ. ದಿಸ್ ಇಸ್ ವೆರಿ ಕ್ಲಿಯರ್. ಯಾಕಂದರೆ ಓಲ್ಡ್ ರೆಜಿಮು ನ್ಯೂ ರೆಜಿಮಲ್ಲಿ ನೀವು ಆಲ್ರೆಡಿ ಹೋದ ವರ್ಷ ಎಲ್ಲ ಟ್ಯಾಕ್ಸಿಂದು ನೌಕರರು ಇದನ್ನು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟೆ ಟ್ಯಾಕ್ಸ್ ಕಟ್ಟಿರ್ತಾರೆ. ಪ್ಲಸ್ ಈ ಸರಿ ಕೂಡ ಏನಾಗಿದೆ, ಕೆಲವರೆಲ್ಲ ನೌಕರದಾರರು ಅಡ್ವಾನ್ಸ್ ಆಗೇ ಸ್ಯಾಲ್ರಿನಲ್ಲೇ 10,000 15,000 ಟ್ಯಾಕ್ಸ್ನ ಡಿಡಕ್ಟ್ ಮಾಡಿಸ್ಬಿಡ್ತಾರೆ, ಒಂದೇ ಸರಿಗೆ ಕಟ್ಟೋಕ್ಕಾಗಲ್ಲ ಅಂತ. ಸೊ ಹಂಗಾಗಿ ಅದು ಕೂಡ ಇರುತ್ತೆ. ಓಕೆ, ಆದಾಯ ತೆರಿಗೆ ಕಕ್ಷೆಗೆ ಒಳಪಡುವ ನೌಕರರು, ಇಲ್ಲಿ ನೋಡಿ ನಾನು ಅದನ್ನೇ ಹೇಳಿದೆ. ಇವಾಗ 25-26ನೇ ಆರ್ಥಿಕ ವರ್ಷದಲ್ಲಿ ಅಂದರೆ 1/4/25ರಿಂದ 31/3/26ವರೆಗೆ ತಮ್ಮ ಆದಾಯಕ್ಕೆ ಮತ್ತು ಆಯ್ಕೆ ಮಾಡಿಕೊಂಡಿರುವ ತೆರಿಗೆ ವಿಧಾನಕ್ಕೆ ಅನುಗುಣವಾಗಿ ನಿಗದಿಪಡಿಸಿದ ದರದಂತೆ ಸರ್ಕಾರಕ್ಕೆ ಆದಾಯ ತೆರಿಗೆ ಪಾವತಿ ಮಾಡುವುದು ಕಾನೂನು ರೀತ್ಯ ಅವರವರ ವೈಯಕ್ತಿಕ ಹೊಣೆಗಾರಿಕೆ ಆಗಿರುತ್ತದೆ. ಇದನ್ನು ಎಲ್ಲರೂ ಮಾಡೇ ಮಾಡ್ತಾರೆ. ಯಾಕಂದರೆ ಡ್ರಾಯಿಂಗ್ ಆಫೀಸರ್ಸು ಬಿಡಲ್ಲ ಇದನ್ನು. ಏನಪ್ಪ ಟ್ಯಾಕ್ಸ್ ಕಟ್ಟಿದೆ, ಟ್ಯಾಕ್ಸ್ ಬಂತ ಅಂತ ಕೇಳ್ತಾರೆ. ಯಾಕಂದರೆ ಅವ್ರು ಟ್ಯಾಕ್ಸ್ ಮುರಿಲಿಲ್ಲ ಅಂದರೆ ಮತ್ತೆ ಡ್ರಾಯಿಂಗ್ ಆಫೀಸರ್ಗೆ ಕ್ವಶನ್ ಮಾರ್ಕ್ ಆಗುತ್ತೆ, ಏನಪ್ಪ ನೀವು ನೋಡಲಿಲ್ವಾ ಅಂತ ಕೇಳ್ತಾರೆ ಅವ್ರಿಗೆ. ಸೊ ಹಾಗಾಗಿ ಕಂಪಲ್ಸರಿ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಮತ್ತು ಡ್ರಾಯಿಂಗ್ ಆಫೀಸರ್ಸು ಕೂಡ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ವಾಚ್ ಮಾಡ್ತಾರೆ. ಯಾರು ವೇತನ ಸೆಳೆಯುವ ಅಧಿಕಾರಿಗಳು ಇದನ್ನು ಪ್ರತಿಯೊಬ್ಬರು ತಮ್ಮ ಅದೇನು ನೌಕರರ ಏನು ಇದೆ ಅನ್ನೋದನ್ನು, ಇದೇನು ಟ್ಯಾಕ್ಸಬಲ್ ಇನ್ಕಮ್ಮ ನಾನ್ ಟ್ಯಾಕ್ಸಬಲ್ ಇನ್ಕಮ್ಮ ಅನ್ನೋದನ್ನು ಲೆಕ್ಕ ಮಾಡಿಬಿಟ್ಟೆ ಇದನ್ನು ಸಜೆಸ್ಟ್ ಮಾಡ್ತಾರೆ. ಮಾಡಿಲ್ಲ ಅಂದರೆ ನೀವು ಈಗಲೂ ಸಜೆಸ್ಟ್ ಮಾಡ್ಬೋದು. ಯಾಕಂದರೆ ಟೈಮ್ ಇದೆ, ಇನ್ನು ಜನವರಿ ಫೆಬ್ರವರಿ ಇನ್ನೂ 2 ತಿಂಗಳು ಟೈಮ್ ಇದೆ. ಡಿಸೆಂಬರ್ ಇದು ಕೂಡ ನೋಡೋಣ ಇದೇನಾಗುತ್ತೆ. ಓಕೆ, ಇನ್ನು ಏನೇನು ಹೇಳಿದರೆ ನೋಡ್ಕೊಂಬರೋಣ. ಆದಾಯ ತೆರಿಗೆ ಅಧಿನಿಯಮದ 192ರಂತೆ ಸಂಬಳ ತೆಗೆಯುವಾಗ ವಿತರಣೆ ಮಾಡುವ ಅಧಿಕಾರಿ ಆದಾಯ ತೆರಿಗೆ ಕಕ್ಷೆಯಡಿ ಬರುವ ಅಧಿಕಾರಿ ನೌಕರಿಗೆ ಪಾವತಿಸಿದ ಆದಾಯ ತೆರಿಗೆಯನ್ನು ವೇತನ ಆದಾಯದ ಮೂಲದಲ್ಲೇ ಕಟಾಯಿಸಿ ಸರ್ಕಾರಕ್ಕೆ ಪಾವತಿ ಮಾಡುವುದು ಅವರ ಜವಾಬ್ದಾರಿ ಆಗಿರುತ್ತೆ. ನಾನು ಹೇಳಿದ್ನಲ್ಲ, ಈಗ ಸೇಮ್ ಪಾಯಿಂಟ್, ರೈಟ್, ಮಾಡೇ ಮಾಡ್ತಾರೆ. ಆದಾಯ ತೆರಿಗೆ ಕಕ್ಷೆಗೆ ಬರುವ ಎಲ್ಲ ಅಧಿಕಾರಿ ನೌಕರರು ಆದಾಯ ತೆರಿಗೆ ಫಾರಂ ಅಪೇಕ್ಷಿಸುವ ಆದಾಯ ತೆರಿಗೆ ಪ್ಯಾನ್ ಸಂಖ್ಯೆ ಹೊಂದಿರುವ ನೌಕರರು ಅವರ ಆದಾಯ ಎಷ್ಟೇ ಇದ್ರೂ ಕೂಡ ಜ್ಞಾಪನ ಪತ್ರದೊಂದಿಗೆ ಲಗತ್ತಿಸಿರುವ ಅನುಬಂಧ 1-2ರ ನಮೂನೆಯಲ್ಲಿ ವೇತನದ ಮಾಹಿತಿಗಳನ್ನು ಅವರ ವೇತನ ತೆಗೆಯುವಾಗ ವಿತರಿಸುವ ಅಧಿಕಾರಿಗಳಿಗೆ 25/11/25ರೊಳಗೆ ಸಲ್ಲಿಸಬೇಕು. ನಮೂನೆ 1 ಮತ್ತು 2 ಇಲ್ಲಿ ಕೆಳಗಿದೆ ನೋಡ್ರಿ, ಇದು ಅನುಬಂಧ 1. ಓಕೆನಾ? ಮಾಮೂಲಿ ನಿಮಗೆಲ್ಲರಿಗೂ ಗೊತ್ತಿದೆ ಇದು ಫಾರಮ್ಮು, ಇನ್ಕಮ್ ಟ್ಯಾಕ್ಸ್ ಫಾರಮ್ಮು. ಇದಕ್ಕೆ ಇಲ್ಲಿ ಇನ್ನೊಂದು ಏನಂದರೆ ನಿಮ್ಗೆ ಭಾಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನಂದರೆ ಇದು ಯಾವುದ್ಯಾವುದು ನಿಮಗೆ 12C ಆದಾಯ ತೆರಿಗೆನಲ್ಲಿ ಮಾಹಿತಿ ನೀಡೋದು ಯಾವುದು, ಆಮೇಲೆ 80D ಯಾವ್ದು ಬರುತ್ತೆ, 80DDನಲ್ಲಿ ಯಾವ್ದು ಬರುತ್ತೆ, 80DDBನಲ್ಲಿ ಯಾವ್ದು ಬರುತ್ತೆ, 80E 80EE ಇವೆಲ್ಲ ಆಪ್ಷನ್ಸ್ ಇದ್ದಾವೆ. ಇದು ಹೊಸ ಫಾರ್ಮ್ಯಾಟಲ್ಲಿ ಇದೆ. ಹಳೆದರಲ್ಲಿ ಇದೆಯಲ್ಲ ಗೊತ್ತಿಲ್ಲ, ನೋಡಿಲ್ಲ ನಾನು. ಈಗ ಹೊಸದರಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಕೊಟ್ಟಿದ್ದಾರೆ, ಹಳೆದರಲ್ಲಿ ಇದು ನಾನು ಗಮನಿಸ್ತಿಲ್ಲ ಅನಿಸುತ್ತೆ. ಎನಿಹಾವ್ ನೀವು ನೋಡ್ಬೋದು. 80Gನಲ್ಲಿ ಫಂಡ್ ಕೊಟ್ಟಿದ್ದು, 80U ನೌಕರರು ಕುರುಡರು ಅಥವಾ ಕಾಯಮಂಗ ವಿಕಲರಾಗಿದ್ದರೆ, 80TTE ಖಂಡಿಕೆ ಎಂಟರ್ ಒಟ್ಟು ಮೊತ್ತ 1 to 80 8 ಸೇರಿಸ್ಬಿಟ್ಟು ಇಲ್ಲಿ ಟೋಟಲ್ ಬರೀಬೇಕು ಎಷ್ಟಾಗಿದೆ ಅಂತ. ನೆಕ್ಸ್ಟ್ 80Cನಲ್ಲಿ ಕಡಿತಗಳು ಯಾವ್ಯಾವ್ದು ಇದೆಪ್ಪ, ಸಾಮೂಹಿಕ, KJD, LIC, GPF, ಡಿಡಕ್ಷನ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಯಾವ್ಯಾವ ಇದಾವೆ ಅಂತ. ಇದು ಒಟ್ಟು ಮೊತ್ತ 1.5 ಲಕ್ಷ ಮೀರಬಾರ್ದು ಅಂತ ಹೇಳ್ಬಿಟ್ರೆ, ನೀವು ಎಷ್ಟೇ ಯಾವುದೇ ಡಿಡಕ್ಷನ್ ಮಾಡಿದ್ರು NPS ನಾನು ಅವಾಗಲೇ ಹೇಳಿದ್ನಲ್ಲ ಮಾಡಿದ್ರು ಕೂಡ 1.5 ಲಕ್ಷ ಮೀರಬಾರ್ದು. ಮುಗಿತಲ್ಲಿ ಮನೆ ಕಟ್ಟಲಿಕ್ಕೆ ಇದು 80Eನಲ್ಲಿ 50,000 ವಿನಾಯಿತಿ, ಇದು 80Eನಲ್ಲಿ 1.5 ಲಕ್ಷ ವಿನಾಯಿತಿ. ಒಟ್ಟು ಆದಾಯ ಎಷ್ಟಪ್ಪ, ಖಂಡಿಕೆ 7, 8, 12, 13, 14 ಕಾಲಮ್ಮು. 87A ನಡಿ ಹಳೆಯ ವಿಧಾನದ ಪ್ರಕಾರ ಇದೆಲ್ಲ ನಿಮ್ಮ ಏನಪ್ಪ ಅಕೌಂಟ್ ಹೆಡ್ ಯಾರಿದ್ದಾರೆ ಇದನ್ನು ನೋಡ್ತಾರೆ, ಅಥವಾ ನೀವು ಕೂಡ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ನೌಕರರು ಮಾಡಬೇಕು ಇದನ್ನು. ಯಾಕಂದರೆ ನನಗೆ ಎಷ್ಟು ಇನ್ಕಮ್ ಬರುತ್ತೆ, ನಾನು ಡಿಡಕ್ಷನ್ ಮಾಡಿಸಿದ್ದೀನಿ, ಮತ್ತು ನಂದು ಟ್ಯಾಕ್ಸಬಲ್ ಇನ್ಕಮ್ ಹೌದಾ ಅಲ್ವಾ ನೋಡಬೇಕು. ಈಗ ಇದಕ್ಕೆ ಒಂದು ಕಾಲಮ್ ಐತೆ, ಅನುಬಂಧ 2. ಅಲ್ಲೇ ಹೇಳಿದ್ನಲ್ಲ ಅನುಬಂಧ 1, 2 ಅಂತ, ಇದು ಅನುಬಂಧ 2 ಎಲ್ಲ ಮಾಡಿರ್ತೀರಿ ನೀವು. ಸುಮ್ಮನೆ ನಾನು ನಿಮಗೊಂದು ಸರಿ ರಿಫ್ರೆಶ್ ಮಾಡ್ತೀನಿ ಅಷ್ಟೇ, ಗ್ಲಾನ್ಸ್ ಮಾಡ್ತೀನಿ. ನಿಮಗೇನು ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿದೆ. ಏನಾದ್ರು ಚೇಂಜಸ್ ಇದ್ದರೆ ಅಡಿಷ್ನಲ್ ಆಗಿ ಇರಲಿ ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಇದೆಲ್ಲ ಕಾಲಮ್ಗಳು ನೀವು ತುಂಬ್ತೀರಿ, ನಿಮ್ಮ ಮಾಮೂಲಿ
ಓಕೆ, ವರಮಾನ ತೆರಿಗೆ ದರಗಳು ಆಯ್ತೇನ್ರಪ್ಪ. ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಏನಿದೆಯಪ್ಪ, ಒಟ್ಟು ತೆರಿಗೆ ಅನ್ವಯವಾಗುವ ವರಮಾನ 2.5 ಲಕ್ಷ ಮೀರದಿದ್ದಲ್ಲಿ, ವರಮಾನವು 2.5 ಲಕ್ಷದಿಂದ 5 ಲಕ್ಷ ಮೀರಿದರೆ ಎಷ್ಟು? ಓಲ್ಡ್ ಟ್ಯಾಕ್ಸ್ ರೆಜಿಮ್. ನ್ಯೂ ಟ್ಯಾಕ್ಸ್ ರೆಜಿಮ್ ಏನಿದೆ, ಟ್ಯಾಕ್ಸ್ ರೇಟ್ಸ್ ಫಾರ್ ಇಂಡಿವಿಜುವಲ್ 60 ಇಯರ್ಸ್ ಆರ್ ಮೋರ್ ಬಟ್ ಲೆಸ್ ದ್ಯಾನ್ 80 ಇಯರ್ಸ್. ನೋಡಿ, 60 ವರ್ಷ ಮೇಲ್ಪಟ್ಟವ್ರಿಗೆ, 80 ವರ್ಷ ಒಳಗಿರೋರಿಗೆ ಇದು ಒಂಚೂರು ಅನ್ವಯ ಆಗುತ್ತೆ. ಈ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ 2.5 ಲಕ್ಷ ನಿಮಗೆ ಮೀರಿಲ್ಲ ಅಂದರೆ ನಿಮಗೇನು ಇನ್ಕಮ್ ಟ್ಯಾಕ್ಸ್ ಇಲ್ಲ. 2.5 ಲಕ್ಷದಿಂದ 5 ಲಕ್ಷ ಇದ್ದರೆ 5% ಇನ್ಕಮ್ ಟ್ಯಾಕ್ಸ್ ಐತೆ. 5ರಿಂದ 10 ಲಕ್ಷ ಇದ್ದರೆ 12,500 ಪ್ಲಸ್ 5 ಲಕ್ಷಕ್ಕೆ 20% 20% ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು. ಯಾವುದು ಓಲ್ಡ್ ರೆಜಿಮಲ್ಲಿ 5ರಿಂದ 10 ಲಕ್ಷಕ್ಕೆ. 10 ಲಕ್ಷ ಮೀರಿದರೆ 1,12,000 ಬೇಸಿಕ್ ಕಟ್ಬೇಕಿನ್ನು ಫಸ್ಟ್. ಆಮೇಲೆ 10 ಲಕ್ಷಕ್ಕೆ 30% ಟ್ಯಾಕ್ಸ್. ಅದು ಭಾರಿ ಟ್ಯಾಕ್ಸ್ ಆಗ್ತಿದ್ದು. ಇರಲಿ, ಮತ್ತು ಸರ್ಕಾರ ರೂಲ್ ಮಾಡಿದೆ, ಎಲ್ಲರೂ ಮಾಡಬೇಕಾಗತ್ತೆ ಇದನ್ನು. ಟ್ಯಾಕ್ಸ್ ರೇಟ್ಸ್ ಫಾರ್ ಇಂಡಿವಿಜುವಲ್ 60 ಇಯರ್ಸ್ ಆಫ್ ಮೋರ್ ಬಟ್ ಲೆಸ್ ದ್ಯಾನ್ 80 ಇಯರ್ಸ್. ಅವ್ರಿಗೆ 60 ವರ್ಷ ಆದವ್ರಿಗೆ, ಅಂದರೆ ಪೆನ್ಷನರ್ಸ್ಗೆ, ಮತ್ತು ಅವರು 60 ವರ್ಷದ ಮೇಲೆ ಇನ್ನೇನು ಎಲ್ಲ ರಿಟೈರ್ಡ್ ಆಗಿರ್ತಾರೆ, 3 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ. 3ರಿಂದ 5 ಲಕ್ಷ ಇದ್ದರೆ 5% ಟ್ಯಾಕ್ಸ್ ಕಟ್ಟಬೇಕು. ಅಂದರೆ 3 ಲಕ್ಷದ ಮೇಲೆ ಎಷ್ಟು ಅಮೌಂಟ್ ಇದೆ ಅದಕ್ಕೆ. 5ರಿಂದ 10 ಲಕ್ಷ ಇದ್ದರೆ ಅವರು 10,000 ಬೇಸಿಕ್ ಪ್ಲಸ್ 5 ಲಕ್ಷಕ್ಕೆ 20% ಟ್ಯಾಕ್ಸ್ ಕಟ್ಟಬೇಕು. 10 ಲಕ್ಷ ಮೀರಿದರೆ, ಒಂದು ವೇಳೆ ಪೆನ್ಷನ್ನೇ 10 ಲಕ್ಷ ಮೀರಿದರೆ 1,10,000 ಬೇಸಿಕ್ ಕಟ್ಟಬೇಕು, ಪ್ಲಸ್ 10 ಲಕ್ಷಕ್ಕೆ 30% ಅದ್ರ ಮೇಲೆ ಎಷ್ಟಾಗುತ್ತೆ ಅಷ್ಟು. ಈಗ ಅದ್ರ ಮೇಲೆ ಈಗ ಒಂದು 12 ಲಕ್ಷ ಆಗಿತ್ತಪ್ಪ ಅಂದರೆ 1,10,000 ಬೇಸಿಕ್ ಪ್ಲಸ್ ಮೇಲಿಂದ 2 ಲಕ್ಷಕ್ಕೆ 2, 3, 6, 60,000. 1,10,000 ಪ್ಲಸ್ 60,000 1,70,000 ಟ್ಯಾಕ್ಸ್ ಕಟ್ಟಬೇಕು. 12 ಲಕ್ಷ ವರಮಾನ ಇದ್ದರೆ ಯಾರು? ಪೆನ್ಷನರ್ಸ್. 60 ವರ್ಷ ಮೀರಿದ ಮತ್ತು 80 ವರ್ಷದ ಒಳಗಿರೋರಿಗೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಏನು? 50,000 ಸ್ಟ್ಯಾಂಡರ್ಡ್. ಆದಾಯ ವರಮಾನ 5 ಲಕ್ಷ ಮಿತಿಯೊಳಗಿನ ತೆರಿಗೆದಾರರಿಗೆ ಮಾತ್ರ 87(2) ವಿನಾಯಿತಿ ನೀಡಿ ವಾಸ್ತವಿಕ ಆದಾಯ ತೆರಿಗೆ ಅಥವಾ 12,500 ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು ಅನ್ವಯವಾಗುತ್ತದೆ. ಆದಾಯ ತೆರಿಗೆ ಮೊತ್ತದೊಂದಿಗೆ 4% ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ ಮೊತ್ತನ ಸೇರಿಸಿ ಲೆಕ್ಕಾಚಾರ ಮಾಡಿ ಕಟಾಯಿಸಬೇಕು ಅಂತ. ಒಂದು ಆದಾಯ ತೆರಿಗೆ 1 ಲಕ್ಷ ಇದ್ದರೆ 4,000 ರೂಪಾಯಿ ಡಿಡಕ್ಷನ್ ಮಾಡಬೇಕು, ಸ್ಟ್ಯಾಂಡರ್ಡ್ ಡಿಡಕ್ಷನ್. ಇದು ಅಡಿಷ್ನಲ್ ಇನ್ಕಮ್ ಟ್ಯಾಕ್ಸಿಗೆ ಮತ್ತೆ ಕಟಿಂಗ್ ಇದು. ಓಕೆನಾ? ಸ್ಪೆಷಲ್ ಟ್ಯಾಕ್ಸ್ ರೇಟ್ಸ್ ಫಾರ್ ಇಂಡಿವಿಜುವಲ್ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಏನೇನೈತಪ್ಪ ನೋಡ್ಬಿಡೋಣ. 4 ಲಕ್ಷ ಇದ್ದರೆ ಅವ್ರಿಗೆ ಬರೋಲ್ಲ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ. 4ರಿಂದ 8 ಲಕ್ಷ ಇದ್ದರೆ ಇದೆಲ್ಲ ಗೊತ್ತಿದೆ, ಮತ್ತೊಂದು ಸರಿ ಯಾಕೆ ಟ್ಯಾಕ್ಸ್ ಕಟ್ಟಬೇಕಲ್ಲ ನೆಕ್ಸ್ಟ್ ಮಂತ್, ಅದಕ್ಕೊಂದು ಸರಿ ನಿಮಗೆ ರಿಮೈಂಡರ್ ಆಗಲಿ ಅಂತ ಹೇಳಕತ್ತೀನಿ. 4 ಲಕ್ಷದಿಂದ 8 ಲಕ್ಷ ಇದ್ದರೆ 5% ಟ್ಯಾಕ್ಸ್ ಕಟ್ಟಬೇಕು. 8ರಿಂದ 12 ಇದ್ದರೆ 20,000 ಬೇಸಿಕ್ಕು ಪ್ಲಸ್ 8 ಲಕ್ಷದ ಮೇಲೆ ಏನು ವರಮಾನ ಇರ್ತೈತೆ ಅದಕ್ಕೆ 10% ಟ್ಯಾಕ್ಸ್ ಕಟ್ಟಬೇಕು. 12ರಿಂದ 16 ಲಕ್ಷ ಇದ್ದರೆ 60,000 ಬೇಸಿಕ್ಕು ಪ್ಲಸ್ 15% ಟ್ಯಾಕ್ಸ್. ಯಾವುದು? 12 ಲಕ್ಷದ ಮೇಲೆ. 16ರಿಂದ 20 ಇದ್ದರೆ, 16 ಲಕ್ಷದಿಂದ 20 ಲಕ್ಷ ಇದ್ದರೆ 1,20,000 ಇದು ಒಂದೇ ಶಾಟ್ ಪಟ್ಟ ನಂಗೆ, ಪ್ಲಸ್ 16 ಲಕ್ಷದ ಮೇಲೆ ಮೀರಿದರೆ 20% ಟ್ಯಾಕ್ಸ್ ಕಟ್ಟಬೇಕು. 20 ಲಕ್ಷ ಮೀರಿದರೆ 2 ಲಕ್ಷ ಬೇಸಿಕ್ಕು ಒಂದೇ ಸರಿ. ಇದು ಒಂದು ಬಾಲಿಗೆ ಕೊನೆ ಬಾಲಿಗೆ 6 ಹೊಡಿತಾರಲ್ಲ ಹಂಗಿದು. ಓಕೆ, 2 ಲಕ್ಷ ಬೇಸಿಕ್ಕು ಪ್ಲಸ್ 20 ಲಕ್ಷದ ಮೇಲೆ 25% ಕಟ್ಟಬೇಕು. ನೆಕ್ಸ್ಟ್ 24 ಲಕ್ಷ ಮೀರಿದರೆ 3 ಲಕ್ಷ. ಇದು ಆಮೇಲೆ 24 ಲಕ್ಷಕ್ಕೆ 30% ಅದ್ರ ಮೇಲೆ ಇದ್ದಿದ್ದ ಅಮೌಂಟಿಗೆ. ಮೋಸ್ಟ್ಲಿ 24 ಲಕ್ಷ ಮೀರೋರು ಭಾಳ ಕಡಿಮೆ ಇರ್ತಾರೆ, ಪರ್ಸೆಂಟೇಜ್ 1%, 2% ಇರ್ಬೋದೇನೋ. ಯಾಕಂದರೆ ಈ ರೇಂಜಿಗೆ ಸ್ಯಾಲ್ರಿ ತೊಗೊಳೋ ಎಂಪ್ಲಾಯ್ಸ್ ಕಡಿಮೆ ಒಂದು ಸ್ವಲ್ಪ. ಎಲ್ಲ ಗ್ರೂಪ್ ಎ ಅಧಿಕಾರಿಗಳು ತೊಗೋಬೋದು ಮೋಸ್ಟ್ಲಿ, ಮತ್ತು ಕಾಲೇಜ್ ಲೆಕ್ಚರರ್ಸ್ ತೊಗೋಬೋದು ಅನಿಸುತ್ತೆ. ಇವರು UGC ಸ್ಕೇಲ್ ತೊಗೊಳೋರು ತೊಗೋಬೋದು.
ಅದಕ್ಕೇನಂದರೆ ನೀವು ಈಗಲೇ ಪ್ಲಾನ್ ಮಾಡ್ಕೋಬೇಕು. ಈಗ ಡಿಸೆಂಬರಲ್ಲೇ ಸ್ವಲ್ಪ ಏನಾರು ನೀವು ಕಟಿಂಗ್ಸ್ ಇತ್ತು ಅಂದರೆ ಈಗ ಮಾಡಿಕೊಂಡ್ರೆ ನಿಮಗೆ ಒಂದೇ ಸರಿ ಕಟ್ಟೋದು ಕಡಿಮೆ ಆಗುತ್ತೆ. ಆದಾಯಕರ ವರಮಾನ 12 ಲಕ್ಷ ಮಿತಿಯೊಳಗಿನ ತೆರಿಗೆದಾರರಿಗೆ ಮಾತ್ರ ಕಲಂ 87 ಅಡಿ ವಿನಾಯಿತಿ ಕೊಟ್ಟು ವಾಸ್ತವಿಕ ಆದಾಯ ತೆರಿಗೆ ಅಥವಾ 60,000 ಇವುಗಳಲ್ಲಿ ಯಾವುದು ಕಡಿಮೆ ಅದು ಅನ್ವಯವಾಗುತ್ತದೆ. 12,000 ಒಳಗೆ ಇದ್ದರೆ ಮಿತಿಯೊಳಗಿನ ತೆರಿಗೆದಾರರು ಏನು ಮಾಡ್ಬೋದು ಅಂದರೆ, ಇಲ್ಲಿ 12,000 ಇದ್ರೆ ಐತಪ್ಪ, 12 ಲಕ್ಷ ಇದ್ರೆ ಏನಂತ ಐತೆ ಅಂದರೆ 20,000 ಪ್ಲಸ್ 8 ಲಕ್ಷದ ಮೇಲೆ ಮೀರಿದ ವರಮಾನ 10% ವಿನಾಯಿತಿ ಅಂತ ಏನಿದೆಯಲ್ಲ, ಇವ್ರು ಏನು ಮಾಡ್ಬೋದು, ಇದನ್ನು ಅಪ್ಲೈ ಮಾಡ್ಕೋಬೋದು. 12 ಲಕ್ಷ ಮಿತಿಯೊಳಗಿನ ತೆರಿಗೆದಾರರು 87A ಅಡಿ ವಿನಾಯಿತಿ ತಗೋಬೋದು. ವಾಸ್ತವಿಕ ಆದಾಯ ತೆರಿಗೆ ಅಥವಾ 60,000 ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು ನಿಮಗೆ ಅಪ್ಲೈ ಆಗುತ್ತೆ. ಇದನ್ನು ಬಳಸ್ಕೊಳ್ಳಿ ನೀವು. ಆದಾಯ ತೆರಿಗೆ ಮೊತ್ತದೊಂದಿಗೆ 4% ಹೆಲ್ತ್ ಎಜುಕೇಷನ್ ಸೇರಿಸಿ ಕಡ್ಡಾಯ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಹೊಸ ಆದಾಯ ತೆರಿಗೆಯಲ್ಲಿ ತೆರಿಗೆ ದರ ಎಷ್ಟಿದೆಯಪ್ಪ? ಹೊಸ ಆದಾಯ ತೆರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದರೆ 75,000ವರೆಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇದಾವೆ. ಅದ್ರ ಮೇಲೆ ನಿಮ್ಮ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು ಏನು ಕೆಲಸ ಮಾಡಲ್ಲ. ನೀವು ಎಷ್ಟು ಸೇವಿಂಗ್ಸ್ ಮಾಡಿದ್ರು ಇದೇನೋ ಉಪಯೋಗ ಆಗಲ್ಲ. 75,000 ಲಿಮಿಟ್. ಓಕೆ, ಇಷ್ಟು ಈ ಒಂದು ಸರ್ಕ್ಯುಲರ್ ಇರ್ತಕ್ಕಂಥ ಇನ್ಫಾರ್ಮೇಷನ್ನು. ಇದು ಎಲ್ಲರಿಗೂ ನೀವು ನೋಡ್ಕೊಂಡಿದ್ದೀರಿ. ಇಲ್ಲಿ ಏನಾಗಿದೆ ಇನ್ನೊಂದು, ಯಾರಪ್ಪ ಇದು ಹೇಳಿದರೆ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರು, ಜಿಲ್ಲೆಯ ಎಲ್ಲ ಅಪರ ನಿರ್ದೇಶಕರು, ಉಪನಿರ್ದೇಶಕರುಗಳಿಗೆ, ಅಧೀನ ಅಧಿಕಾರಿಗಳಿಗೆ, ಕೇಂದ್ರ ಕಚೇರಿ ಎಲ್ಲ ಅಧಿಕಾರಿಗಳಿಗೆ, ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಡುವ ಎಲ್ಲ ನೌಕರರಿಗೆ ಓಕೆ ನವೆಂಬರ್ 24ರ ಮಾಹೆಯ ವೇತನದಿಂದ ಪ್ರಾರಂಭಿಸಿ ಕಟಾಯಿಸಲಾಗುವುದು. ಓಕೆ, ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇದು ಏನಪ್ಪ, ಪ್ರತಿ ತ್ರೈಮಾಸಿಕ ಅಂತ್ಯಕ್ಕೆ ಕಟಾಯಿಸಲಾಗುವ TDS ಮಾಹಿತಿಗಳನ್ನು ಈ ರಿಟರ್ನ್ ಮೂಲಕ NSDL ಅಂಗೀಕೃತ ಸಂಸ್ಥೆಗಳ ಮೂಲಕ ಸಲ್ಲಿಸಬೇಕು. TDS ಇದು ಮಾಡಿದ್ದೀವಿ ನಾವು, ಆಲ್ರೆಡಿ ಮಾಡಿದ್ದಾರೆ. 30 ಜೂನ್ಗೆ ಅಂತಿಮಗೊಳ್ಳುವ ತ್ರೈಮಾಸಿಕ ಯಾವುದು? 31/7. ಸೆಪ್ಟೆಂಬರ್ 30ಕ್ಕೆ ಅಂತಿಮಗೊಳ್ಳುವ 31/10/25. ಡಿಸೆಂಬರ್ 31ಕ್ಕೆ ಅಂತಿಮಗೊಳ್ಳುವ ತ್ರೈಮಾಸಿಕ 31/1/2026 ಅಂದರೆ ಜನವರಿ 26ಕ್ಕೆ. ಮಾರ್ಚ್ಗೆ ಕೊನೆಗೊಳ್ಳುವ ತ್ರೈಮಾಸಿಕ 31/5/2026 ಅಂದರೆ ಅಷ್ಟರೊಳಗೆ ಈ ರಿಟರ್ನ್ ಮೂಲಕ ಈ ಟೈಮಿಂದು ತ್ರೈಮಾಸಿಕ ಏನು ಇರುತ್ತೆ ಅದನ್ನು ಅವರು ಸಬ್ಮಿಟ್ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ನೀವು ನೋಡ್ಬೋದು. TDS ರೈಟ್. ಸೊ ಆರ್ಥಿಕ ವರ್ಷದಲ್ಲಿ ಮಾಡಲಾದ ಒಟ್ಟಾರೆ TDS ಮಾಹಿತಿಯನ್ನು ಫಾರಂ 24, 26, 27ರಲ್ಲಿ ಈ ರಿಟರ್ನ್ ಮೂಲಕ NSDL ಅಂಗೀಕೃತ ಸಂಸ್ಥೆಗಳ ಮೂಲಕ ದಿನಾಂಕ 31/5/26ರೊಳಗೆ ಸಲ್ಲಿಸಬೇಕು. ಆದಾಯ ತೆರಿಗೆ ಮೊತ್ತವನ್ನು ಸಾಧ್ಯವಾದ ಮಟ್ಟಿಗೆ ನಿಖರವಾಗಿ ಲೆಕ್ಕಾಚಾರ ಮಾಡಿ ವೇತನದಿಂದ ಸಮ ಕಂತುಗಳಲ್ಲಿ ಕಟಾಯಿಸಲು ಕ್ರಮ ಕೈಗೊಳ್ಳಬಹುದು. ನಂತರದಲ್ಲಿ ಚಲನ್ ಮೂಲಕ ಹಣ ಪಾವತಿಸುವುದನ್ನು ಆದಷ್ಟು ಮಟ್ಟಿಗೆ ತಡೆಗಟ್ಟುವುದು. ಇದೇನು ಬೆನಿಫಿಟ್ ಅಪ್ಪ ಅಂದರೆ, ನೀವು ಇಷ್ಟು ಬರುತ್ತೆ ಅಂತ ಅಡ್ವಾನ್ಸ್ ನಿಮಗೆ ಗೊತ್ತಿದ್ರೆ ಸ್ಯಾಲ್ರಿನಲ್ಲೇ ಕಟ್ ಮಾಡಿದ್ರೆ ಆಯ್ತು. ಇಲ್ಲಾಂದ್ರೆ ಮತ್ತೆ ಚಲನ್ ಕಟ್ಟಿ ಟ್ರೆಜರಿಗೆ ನೀವು ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಬೇಕಾಗುತ್ತೆ ಅಂತ. ಎಂಪ್ಲಾಯೀಸ್ಗಳಿಗೆ ಇದು ಅನ್ವಯ ಆಗುತ್ತೆ. ಆದಾಯ ತೆರಿಗೆ ಕಟಾಯಿಸಲಾದ ನೌಕರಿಗೆ ಫಾರಂ 16ಅನ್ನು ನಿಗದಿತ ನಮೂನೆಯಲ್ಲಿ ದಿನಾಂಕ 15/6/26ರೊಳಗೆ ನೀಡತಕ್ಕದ್ದು. ಡೂಪ್ಲಿಕೇಟ್ ಫಾರಂ ನೀಡಬಾರ್ದು. ವರ್ಷದ ಮಧ್ಯದಲ್ಲಿ ಯಾವುದೇ ನೌಕರರು ವರ್ಗಾವಣೆಗೊಂಡರೆ ಅಂತಹ ನೌಕರರ ಆದಾಯ ತೆರಿಗೆಯನ್ನು ಅವರ ವೇತನದಿಂದ ಕಟಾವಣೆ ಮಾಡಿದ್ದಲ್ಲಿ ಯಾವ ಬಟವಾಡ ಅಧಿಕಾರಿ ಕಟಾವಣೆ ಮಾಡಿರ್ತಾರೋ ಅವರು ಆ ನೌಕರರಿಗೆ ಅವಧಿಗೆ ನಮೂನೆ 16 ಪಾರ್ಟ್ ಎ ಅನ್ನು ನೀಡುವುದು. ಅಲ್ಲದೆ ಹೀಗೆ ಕಟಾಯಿಸಲಾದ ತೆರಿಗೆ ಮಾಹಿತಿಯನ್ನು ಅವರ ನೂತನ ವೇತನ ತೆಗೆಯುವ ಹಾಗೂ ವಿತರಿಸುವ ಅಧಿಕಾರಿಗಳು ಕೂಡ ಕಳಿಸಬೇಕು. ನೂತನ ವೇತನ ತೆಗೆಯುವ ಹಾಗೂ ವಿತರಿಸುವ ಅಧಿಕಾರಿಗಳು ಅವರ ವ್ಯಾಪ್ತಿಯಲ್ಲಿ ಕಟಾಯಿಸಲಾದ ತೆರಿಗೆ ಮಾಹಿತಿಯನ್ನು ನಮೂನೆ 16 ಪಾರ್ಟ್ ಎ ನಲ್ಲೂ ಮತ್ತು ನೌಕರರ ಹಿಂದಿನ ಬಟವಾಡ ಅಧಿಕಾರಿ ನೀಡಿದ ತೆರಿಗೆ ಮಾಹಿತಿ ಹಾಗೂ ತಮ್ಮ ವ್ಯಾಪ್ತಿಯಲ್ಲಿ ಕಟಾಯಿಸಿದ ತೆರಿಗೆ ಮಾಹಿತಿ ಒಳಗೊಂಡಂತೆ ಈ ವರ್ಷದಲ್ಲಿ ಕಟಾಯಿಸಲಾದ ಒಟ್ಟು ತೆರಿಗೆ ಮಾಹಿತಿಯನ್ನು ಫಾರಂ 16 ಪಾರ್ಟ್ ಬಿ ನಲ್ಲಿ ನೀಡುವುದು. ಆದಾಯ ತೆರಿಗೆಯನ್ನು ವೇತನದಿಂದ ಕಟಾಯಿಸುವ ಪ್ರತಿ ವೇತನ ವಿತರಣಾ ಅಧಿಕಾರಿ TDS ರಿಟರ್ನ್ಸ್ ಅನ್ನು ಸಲ್ಲಿಸಲು ಪ್ರತ್ಯೇಕ ಟ್ಯಾನ್ ಪಡೆದುಕೊಳ್ಳಬೇಕು. ಎಲ್ಲ ಇವರು ಯಾರಪ್ಪ, ನಮ್ಮ ಡ್ರಾಯಿಂಗ್ ಆಫೀಸರ್ಸ್ ಏನಿದಾರಲ್ಲ, ಇದನ್ನು ನೋಡ್ಕೊಳ್ಳಿ ಸರ್, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಟ್ಯಾನ್ ಪಡೆಯದೇ ಇದ್ದಲ್ಲಿ 10,000 ರೂಪಾಯಿ ದಂಡ ಹಾಕ್ತಾರಂತೆ ನೋಡಿ. ರೈಟ್. ಆರ್ಥಿಕ ವರ್ಷದ ಯಾವುದೇ ದಿನಾಂಕದಂದು ಅಧಿಕಾರಿ ಸಿಬ್ಬಂದಿಯವರ ವಯಸ್ಸು 60 ವರ್ಷ ಮೀರಿದರೆ ಅವರನ್ನು ಹಿರಿಯ ನಾಗರಿಕರೆಂದು ಪರಿಗಣಿಸುತ್ತಾ ಹಿರಿಯ ನಾಗರಿಕರ ಸ್ಲ್ಯಾಬ್ನಲ್ಲಿ ಅವ್ರನ್ನ ಇನ್ಕಮ್ ಟ್ಯಾಕ್ಸ್ ಮಾಡಬೇಕು, ಲೆಕ್ಕಾಚಾರ ತಗೋಬೇಕು. ಉದಾಹರಣೆ ಜನವರಿ, ಫೆಬ್ರವರಿ, ಮಾರ್ಚ್ ರಿಟೈರ್ಡ್ ಆಗ್ತಿದ್ದಾರೆ ಅಂದರೆ ಅವ್ರನ್ನ ಈ ಇದರಲ್ಲಿ ತಗೋಬೇಕು.
ಆದಾಯ ತೆರಿಗೆ ಕಕ್ಷೆಯಡಿ ಬರುವ ಎಲ್ಲ ಅಧಿಕಾರಿ ಸಿಬ್ಬಂದಿವರೆಗೂ ಅವರು ಆದಾಯ ತೆರಿಗೆ ಇಲಾಖೆಯಿಂದ ಪರ್ಮನೆಂಟ್ ಅಕೌಂಟ್ ನಂಬರ್ ಪಾನ್ ಪಡಿಬೇಕು. ಪಾನ್ ಸಂಖ್ಯೆ ನೀಡುವುದು ಕಡ್ಡಾಯ. ಪಾನ್ ಸಂಖ್ಯೆ ಹಾಕಿಲ್ಲ ಅಂದರೆ 10,000 ರೂಪಾಯಿ ದಂಡ ಹಾಕ್ಬೋದು. ಪಾನ್ ಸಂಖ್ಯೆ ಇಲ್ಲದ ನೌಕರರ ಆದಾಯ ತೆರಿಗೆ ಕಟಾಯಿಸಿದಲ್ಲಿ ವರ್ಷಾಂತ್ಯಕ್ಕೆ ಸಲ್ಲಿಸಲಾಗುವ TDS ರಿಟರ್ನ್ಸ್ ಅಂಗೀಕಾರಗೊಳ್ಳದೆ ಸಮಸ್ಯೆ ಉಂಟಾಗ್ತದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ವೇತನ ಡ್ರಾ ಮಾಡಿ ವಿತರಣೆ ಮಾಡುವ ಅಧಿಕಾರಿಗಳು ಈ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ರೈಟ್, ಇದನ್ನು ಇಲ್ಲಿವರೆಗೂ ನಾನು ಹೇಳಿದ್ದೆ. ಇದೊಂದು ಪಾಯಿಂಟ್ ಏನಿದೆ, ಅಧಿಕಾರಿ ನೌಕರರು ಈ ಪತ್ರಿಕೆಯಲ್ಲಿ ಲಗತ್ತಿಸಿರುವ ನಮೂನೆ ಮಾಹಿತಿಯನ್ನು ಸಕಾಲಕ್ಕೆ ಒದಗಿಸದಿದ್ದಲ್ಲಿ ಒದಗಿಸಬೇಕು. ಇಷ್ಟೇನೇನಿಲ್ಲ. 21, 24 ಅದು ಬಂದಿದೆ ರಿಟರ್ನ್ಸ್. ಈ ರಿಟರ್ನ್ಸು ಇದಿಷ್ಟೇ, ಮತ್ತಿನ್ನೇನು ಇದರಲ್ಲಿ ಹೆಚ್ಚಿನ ವಿಷಯ ಇಲ್ಲ. ನಿಮಗೆ ಉಳಿದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸ್ನೇಹಿತರೆ, ಬನ್ನಿ ಈಗ ಈ ವರ್ಷ ಸ್ವಲ್ಪ ಏನೇನು ಚೇಂಜಸ್ ಆಗಿದೆ, ಏನು ಮಾಡ್ಬೋದು ಅಂತ ಅನ್ನೋದನ್ನು ಒಂದು ಜ್ಞಾಪನ ಪತ್ರವನ್ನು ನಮ್ಮ ರಾಜ್ಯ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕರ ಕಚೇರಿಯವರು ಇದನ್ನು ಅಧಿಕೃತ ಜ್ಞಾಪನವನ್ನು ಹೊರಡಿಸಿದ್ದಾರೆ. ಈ ವರ್ಷ 25-26ನೇ ಆರ್ಥಿಕ ವರ್ಷದಲ್ಲಿ ಸರ್ಕಾರಿ ನೌಕರರು ವೇತನದ ಆದಾಯದ ಮೇಲೆ ಪಾವತಿಸಬೇಕಾದಂಥ ತೆರಿಗೆಯನ್ನು ಯಾವ ರೀತಿ ವಸೂಲು ಮಾಡಿ ಕಟ್ಟಬೇಕು ಅನ್ನೋದನ್ನು ಹೇಳಿದ್ದಾರೆ. ಸೊ ಇವರು ಕೂಡ, ಯಾರು ನಮ್ಮ ಎಂಪ್ಲಾಯೀಸ್ ಕೂಡ ಈ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ಮೋಸ್ಟ್ಲಿ ಇದು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ನೋದು ಇಲ್ಲಿನ ಅಂಶವಾಗಿದೆ. ಸೊ ಐ ಹೋಪ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಆಲ್ ಎಂಪ್ಲಾಯೀಸ್. ನಮ್ಮೆಲ್ಲ ನೌಕರರಿಗೆ ಇದು ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಿಮ್ಮ ಜೊತೆಗೆ ನಾನು ಇದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಸೊ